ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ವರ್ಷದ ಮೊದಲನೇ ದಿನಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಇವತ್ತು ನಾನು ಬೇಸಿಗೆ ಕಾಲ ಶುರುವಾಗಿದೆಯಲ್ಲ, ಸುಡು ಬೇಸಿಗೆ. ಈ ಬೇಸಿಗೆಗೆ ಹೇಳಿ ಮಾಡಿಸಿದಂಥ ಆರೋಗ್ಯಕರವಾದ ಉಪಹಾರ ಅಂದರೆ ರಾಗಿ ದೋಸೆ. ಆ ರಾಗಿ ದೋಸೆ ಮಾಡೋ ವಿಧಾನವನ್ನು ತೊಗೊಂಬಂದಿದ್ದೀನಿ. ಎಲ್ಲರೂ ನೀವು ಮಾಡಿ ಆರೋಗ್ಯಕರವಾಗಿರಿ, ನಗ್ನಗ್ತಾ ಇರಿ. ಹಾಗೆ ಹೆಚ್ಚಾಗಿ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಂಪೂರ್ಣ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸ್ನೇಹಿತರೆ, ನಿನ್ನೆ ಯುಗಾದಿ ಹಬ್ಬ, ನಮಗೆಲ್ಲ ಹೊಸ ವರ್ಷ. ಈ ಹೊಸ ವರ್ಷಕ್ಕೆ ವಿಶ್ವ ವಸು ಸಂವತ್ಸರಕ್ಕೆ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಅದರ ಪರವಾಗಿ ನಿನ್ನೆ ಯುಗಾದಿ ಹಬ್ಬ ಅಂದರೆ ಇಡ್ಲಿ ಹೋಳಿಗೆ ಹಬ್ಬ ಅಲ್ವಾ. ನಾನು ಇಡ್ಲಿ ಮತ್ತು ಕೆಂಪು ಚಟ್ನಿ, ಹಾಗೆ ಸಿಹಿ ಚಟ್ನಿ ಫಲಹಾರಕ್ಕೆ ಅಂದರೆ ಉಪಹಾರಕ್ಕೆ, ಬೆಳಗಿನ ಉಪಹಾರಕ್ಕೆ ಮಾಡಿಕೊಂಡಿದ್ದೆ. ಮಧ್ಯಾಹ್ನಕ್ಕೆ ರುಚಿಕರವಾದ ಬೇಳೆ ಹೋಳಿಗೆ ಅಂದರೆ ಕಡಲೆಬೇಳೆ ಹೋಳಿಗೆ ಮಾಡಿದ್ದೆ. ನನಗಂತೂ ಕಡಲೆಬೇಳೆ ಹೋಳಿಗೆ ಅಂದರೆ ತುಂಬ ಇಷ್ಟ. ನೋಡಿ, ನಾನು ಬಟರ್ ಪೇಪರ್ ಆಗಲಿ ಮತ್ತು ಹೋಳಿಗೆ ಪೇಪರ್ ಆಗಲಿ ಯಾವುದನ್ನು ಉಪಯೋಗಿಸಿದೆ. ಮಾಮೂಲಿ ಎಣ್ಣೆ ಇದರಲ್ಲೇ ನಾನು ಈ ರೀತಿ ಹೋಳಿಗೆನ ತಟ್ಕೊಂಡಿದ್ದೆ. ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕೆ ಅದ್ಭುತವಾಗಿತ್ತು. ಹೋಳಿಗೆ ಜೊತೆಗೆ ಮಧ್ಯಾಹ್ನಕ್ಕೆ ಉಂಡೆಬೇಳೆ ಮೇಲೋಗ್ರ. ಇದು ನಮ್ಮಲ್ಲಿ ಸಂಪ್ರದಾಯ. ಉಂಡೆಬೇಳೆಯು ಮೇಲೋಗ್ರವನ್ನು ಹೊಸ ವರ್ಷ ಯುಗಾದಿ ಹಬ್ಬದ ದಿನ ಮಾಡಲೇಬೇಕು. ಇದರ ಜೊತೆಗೆ ಮಾವಿನಕಾಯಿ ಚಿತ್ರಾನ್ನ ಮತ್ತು ಬೇಳೆ ಹೋಳಿಗೆ. ಇಷ್ಟೇ ನಮ್ಮನೆ ಹಬ್ಬದ ವಿಶೇಷ. ಸ್ನೇಹಿತರೆ ನೋಡಿ, ಇಲ್ಲಿ ಉದ್ದಿನ ಬೇಳೆಯನ್ನು ಈ ಕಪ್ಪಲ್ಲಿ 1/4 ಕಪ್ಪಷ್ಟು ಉದ್ದಿನ ಬೇಳೆ, 1 ಸ್ಪೂನು ಮೆಂತ್ಯ, ಈ ಸ್ಪೂನಲ್ಲಿ 1 ಸ್ಪೂನ್ ಮೆಂತ್ಯವನ್ನು ಸುಮಾರು 5 ಗಂಟೆಗಳ ಕಾಲದಿಂದ ನೆನೆಸ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ನೆನೆಸ್ಕೊಂಡಿದ್ದೀನಿ. ಈಗ ರುಬ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಈ ಹದದಲ್ಲಿ ನುಣ್ಣಗೆ ನಾನು ರುಬ್ಕೊಂಡ್ಬಂದಿದ್ದೀನಿ. ಈಗ ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಾನು ರಾಗಿ ದೋಸೆ ಮಾಡ್ತಾಯಿದ್ದೀನಿ. ಬೇಸಿಗೆ ಕಾಲ ಅಲ್ವಾ, ರಾಗಿ ದೋಸೆ ಬಹಳ ಉತ್ತಮವಾದದ್ದು ಈ ಬೇಸಿಗೆಗೆ. ನೋಡಿ, ಈ ಗ್ಲಾಸ್ನಲ್ಲಿ 3 ಗ್ಲಾಸ್ ರಾಗಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. 1/4 ಗ್ಲಾಸು ಉದ್ದಿನಬೇಳೆ, 1 ಸ್ಪೂನು ಮೆಂತ್ಯ. ಈ ಗ್ಲಾಸ್ನಲ್ಲಿ 3 ಗ್ಲಾಸು ಮತ್ತು ರಾಗಿ ಹಿಟ್ಟು ಹಾಕ್ಕೊಂಡು ಉದ್ದಿನಬೇಳೆನ ನೆನೆಸ್ಕೊಂಡಿರ್ತಕ್ಕಂಥ ನೀರಿನಲ್ಲೇ ರುಬ್ಕೊಂಡಿದ್ದೀನಿ. ಈಗ ಜಾರ್ನೂ ಸಹ ಈ ನೀರಿನಲ್ಲೇ ಹಾಕಿ ತೊಳೆದು ಇದಕ್ಕೆ ಹಾಕ್ಕೊತೀನಿ. ಆ ನೀರನ್ನ ಬಗ್ಗಿಸ್ಬೇಡಿ, ಆವಾಗಲೇ ನಿಮಗೆ ಬೇಗ ಹುದುಗಿ ಬಂದು ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತೆ ದೋಸೆಗಳು. ಸ್ನೇಹಿತರೆ, 3 ಗ್ಲಾಸು ರಾಗಿ ಹಿಟ್ಟು, ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಈಗ ನಾನು ಮಿಕ್ಸ್ ಮಾಡಿ ತಿರುವಿನ ಅಂಗೈಯಲ್ಲಿ ಇಡ್ತೀನಿ. ಇದಕ್ಕೆ ಈ ನೀರನ್ನು ಜಾರ್ಗೆ ಹಾಕ್ಕೊಂಡು ತೊಳೆದು ಸಹ ಹಾಕ್ಕೊತೀನಿ. ನೋಡಿ ಸ್ನೇಹಿತರೆ, ಈ ಹದದಲ್ಲಿ ಸಂಪಣವನ್ನು ಇಟ್ಕೊಂಡಿದ್ದೀನಿ. ನೋಡಿ, ಈ ನೀರನ್ನೇ ಬಳಸ್ಕೊಂಡಿದ್ದೀನಿ. ಎಕ್ಸ್ಟ್ರಾ ನೀರೇನು ಹಾಕ್ಕೊಂಡಿಲ್ಲ. ನಾವು ಯಾವುದನ್ನು ನೆನೆಸಿಟ್ಟಿರ್ತೀವಿ ಆ ಕಾಳು ಅಕ್ಕಿ ನೀರನ್ನೇ ಹಾಕ್ಕೊಳ್ಳಿ. ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮತ್ತೆ ಬೆಳಗ್ಗೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಶುಭೋದಯ ಸ್ನೇಹಿತರೆ. ನೋಡಿ, ಬೆಳಗ್ಗೆ ಹೇಗೆ ಎಲ್ಲ ಉಬ್ಬು ಬಂದು ಸುರಿದು ಹೋಗಿದೆ ಅಂತಂತ ನೀವೇ ನೋಡ್ತಾ ಇದ್ದೀರಲ್ಲ. ಈಗ ಇದನ್ನೆಲ್ಲ ಹದ ಮಾಡಿಕೊಂಡು ದೋಸೆಯನ್ನು ಮಾಡೋಣ. ರುಚಿಕರವಾದ ಆರೋಗ್ಯಕರವಾದ ದೋಸೆ, ಈ ರಾಗಿ ದೋಸೆ ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿದಂಥ ಒಂದು ದೋಸೆ. ಇದಕ್ಕೆ ನಾನು ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ದೋಸೆ ಸಂಪಣವನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಬಾಗಲಕೋಟೆಯ ಚಟ್ನಿ, ಬಾಗಲಕೋಟೆ, ಗದಗ್ನಲ್ಲಿ ಈ ಥರ ಉತ್ತರ ಕರ್ನಾಟಕದಲ್ಲಿ ಖಾರವಾದ ಚಟ್ನಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಆ ವಿಧವಾದ ಹುರಿಗಡಲೆ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹುರಿಗಡಲೆನೇ ಹಾಕಬೇಕು. ಕೇವಲ ಈ 1 ಸ್ಪೂನ್ನಲ್ಲಿ ಮಾತ್ರ ನಾವು ತೆಂಗಿನಕಾಯನ್ನು ಬಳಸಬೇಕು. ಆವಾಗ ಈ ಬರೀ ಹುರಿಗಡಲೆನೇ ಹೆಚ್ಚಿಗೆ ಇರಬೇಕು. ತುಂಬ ಚೆನ್ನಾಗಿರುತ್ತೆ. ಖಾರವಾಗಿ ಹಸಿಮೆಣಸಿನ್ಕಾಯಿ ಹಾಕಿ ಮಾಡೋದು ಬಹಳ ಅದ್ಭುತವಾಗಿರುತ್ತೆ. ಆ ಚಟ್ನಿಯನ್ನು ನಾನಿವತ್ತು ಮಾಡ್ಕೊಂಡಿದ್ದೀನಿ. ಹಾಗೆ ಆಲೂಗೆಡ್ಡೆ ಪಲ್ಯ ಇಲ್ಲದೆ ಹೋದರೆ ದೋಸೆ ತಿಂಡಿ ಸಂಪೂರ್ಣ ಆಗೋದೇ ಇಲ್ಲ. ನನಗೆ ಬೇರೆ ಸಾಗು ಸಾಂಬಾರು ಇದು ಎಲ್ಲದಕ್ಕಿಂತ ಆಲೂಗೆಡ್ಡೆ ಪಲ್ಯ ಇರಬೇಕು. ಆವಾಗಲೇ ನನಗೆ ಸಂಪೂರ್ಣ ದೋಸೆ ತಿಂತಿದ್ದು ತೃಪ್ತಿ. ನೋಡಿ, ಸಂಪಣವನ್ನು ಈ ರೀತಿ ಹದ ಮಾಡಿ ಇಟ್ಕೊಂಡಿದ್ದೀನಿ. ಈಗ ದೋಸೆ ಹೆಂಚಿಟ್ಕೊಂಡಿದ್ದೀನಿ. ಇದು ಬಿಸಿಯಾಗಲಿ, ದೋಸೆಯನ್ನು ಹಾಕೋಣ. ಈ ದೋಸೆ ಹೆಂಚಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೆ. ಈಗ ನೀರು ಹಾಕ್ತಾಯಿದ್ದೀನಿ. ಕಾದು ಬಂದಿದೆ. ಈಗ ಬಿಸಿಯಾದ ಆರೋಗ್ಯಕರವಾದ ಈ ಬೇಸಿಗೆ ಕಾಲಕ್ಕೆ ಉತ್ತಮವಾದಂತಹ ಒಂದು ಉಪಹಾರ ರಾಗಿ ದೋಸೆ. ರಾಗಿ ತಂದೀರಿಯ ಭಿಕ್ಷಕ್ಕೆ ರಾಗಿ ತಂದೀರಿಯ ಅಂತಲೇ ಹೇಳಿಲ್ವೇ ಕನಕದಾಸರು. ಹಾಗೆ ಈ ಉತ್ತಮವಾದ ರಾಗಿ ದೋಸೆಯನ್ನು ಮಾಡಿಕೊಂಡು ನಾವಿವತ್ತು ಸವಿತಾ ಇದ್ದೀವಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನೀವು ಯಾವ ರೀತಿ ಮಾಡ್ತೀರಾ ಅನ್ನೋ ವಿಧಾನವನ್ನು ನನಗೆ ತಿಳಿಸಿ. ನಾವು ಇದೇ ರೀತಿ ಉದ್ದಿನಬೇಳೆ ಮೆಂತ್ಯ ಹಾಕಿಯೇ ಮಾಡೋದು.
ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಅವಲಕ್ಕಿ ಆಗಲಿ ಬೇರೆ ಏನು ನಾನು ಬಳಸೋಲ್ಲ. ಎಷ್ಟು ಮೃದುವಾಗಿರುತ್ತೆ ಅನ್ನೋದನ್ನು ಗರಿಗರಿಯಾಗಿ ಬೇಕಾದ್ರೂ ಬಿಟ್ಕೋಬೋದು, ಬೇಯಿಸ್ಕೋಬೋದು, ಮೃದುವಾಗಿ ಬೇಕಾದ್ರೂ ಮಾಡ್ಕೋಬೋದು. ನಿಮಗೆ ಯಾವ ವಿಧದಲ್ಲಿ ಬೇಕೋ ಆ ವಿಧದಲ್ಲಿ ನೀವು ಈ ರಾಗಿ ದೋಸೆಯನ್ನು ಮಾಡ್ಕೋಬಹುದು. ನೋಡಿ ಈಗ ಬೇಯ್ತಾ ಬರ್ತಾ ಇದೆ. ಗಾಣದಿಂದ ತೆಗೆದ ಕ್ರಿಯಾ ಫುಡ್ಸ್ರವರ ಕಡಲೆಕಾಯಿ ಎಣ್ಣೆಯನ್ನು ನಾನು ಸುತ್ತ ಹಾಕ್ತಾಯಿದ್ದೀನಿ. ನೀವು ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ, ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ಅಥವಾ ಮಸಾಲೆ ದೋಸೆ ಖಾರ ಏನಾದರೂ ಮಾಡ್ಕೊಂಡಿದ್ರೆ ಅದನ್ನು ಸಹ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ನಾನಂತೂ ಸ್ವಲ್ಪ ಎಣ್ಣೆಯನ್ನು ಮುಂದಾಗಿ ಹಾಕ್ಕೊತಾ ಇದ್ದೀನಿ, ಗರಿಗರಿಯಾಗಿ ಚೆನ್ನಾಗಿರಲಿ ಅಂತ. ತಟ್ಟೆ ಮುಚ್ಚಿ ಏನು ಬೇಯಿಸ್ಕೊಳ್ಳೋದು ಬೇಡ, ಹಾಗೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಎಲ್ಲೂ ಕಚ್ಕೊಳ್ಳಲ್ಲ ರೀ, ತುಂಬ ಚೆನ್ನಾಗಿ ಬರುತ್ತೆ. ನಮ್ಮನೇಲಂತೂ ಎಲ್ಲರಿಗೂ ತುಂಬ ಖುಷಿಯಿಂದ ತಿಂದರು. ಒಮ್ಮೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ನನಗೆ ತಿಳಿಸಿ. ಹೆಚ್ಚಾಗಿ ವೀಡಿಯೋಗಳನ್ನಲ್ಲೂ ನೋಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಬೇಸಿಗೆ ಕಾಲಕ್ಕೆ ಮನೆ ಮಂದಿಯೆಲ್ಲ ಇಷ್ಟಪಡುವಂತಹ ಆರೋಗ್ಯದಿಂದ ಇರ್ತಕ್ಕಂಥ ಆರೋಗ್ಯಕರವಾದ ರಾಗಿ ದೋಸೆಯನ್ನು ಮಾಡಿ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಈ ವರ್ಷ ಎಲ್ಲರ ಬಾಳಲ್ಲೂ ಸುಖ, ಸಂತೋಷ, ನೆಮ್ಮದಿ, ಆಯುರಾರೋಗ್ಯ, ಐಶ್ವರ್ಯವನ್ನ ತರಲಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಗಣೇಶ.